ಹಾಯ್ ಹಲೋ ಎವ್ರಿವನ್, ನಾಳಿನ ಹಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತು ಒಂದು ವಿಷಯವನ್ನು ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮಾತನಾಡೋಣ. ನಾನು ಫಸ್ಟ್ ಇವತ್ತೊಂದು ನಿಮಗೆ ಕತೆ ಹೇಳ್ತೀನಿ. ಆ ಕತೆ ಏನಿದೆ, ಯಾವ ವಿಷಯ ಅಂತ ನೀವು ಗೆಸ್ ಮಾಡಿ. ಒಂದು ಕಥೆಯನ್ನು ಆರಂಭ ಮಾಡೋಣ ಫ್ರೆಂಡ್ಸ್. ಒಬ್ಬ ಯುವಕ ತನ್ನ ಜೀವನದಲ್ಲಿ ಹೊಸ ವ್ಯಾಪಾರ ಆರಂಭಿಸಬೇಕೆಂದು ನಿರ್ಧರಿಸಿದ. ಅವನ ತಂದೆ ಹೇಳಿದರು, ಇನ್ನು ಸ್ವಲ್ಪ ಅನುಭವ ಬಂದ ಮೇಲೆ ಶುರು ಮಾಡು ಅಂತ. ತಾಯಿ ಹೇಳಿದರು, ಒಮ್ಮೆ ಚೆನ್ನಾಗಿ ಯೋಚಿಸು, ಆತುರ ಪಡಬೇಡ ಅಂತ ತನ್ನ ಮಗನಿಗೆ ಹೇಳಿದರು. ಆದರೆ ಆ ಯುವಕ ಈ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಒಂದಿನ ಅವನ ಮನೆಗೆ ಅವನ ಸ್ನೇಹಿತ ಬಂದ. ಅವನಿಗೆ ಈ ಬಿಸ್ನೆಸ್ ಮಾಡುವ ವಿಷಯವನ್ನು ಅವನಿಗೆ ತಿಳಿಸಿದ. ನೀನು ಈಗಲೇ ಬಿಸ್ನೆಸ್ ಶುರು ಮಾಡು, ಇದು ದೊಡ್ಡ ಒಂದು ಅವಕಾಶ ಅಂತ ಅವನು ಹೇಳಿದ. ಈ ಮಾತನ್ನು ಕೇಳಿ ಯೋಚಿಸದೆ ಅವನು ಹಣ ಹೂಡಿದ. ಕೆಲವೇ ತಿಂಗಳುಗಳಲ್ಲಿ ಅವನ ಬಿಸ್ನೆಸ್ ನಷ್ಟವಾಯಿತು. ಆಗ ಅವನಿಗೆ ಅರ್ಥವಾಯಿತು, ಮನೆಯವರ ಮಾತು ಕೆಲವೊಮ್ಮೆ ಕಠಿಣವಾಗಿರ್ಬೋದು, ಆದರೆ ಅದರ ಹಿಂದೆ ಪ್ರೀತಿ ಇರುತ್ತದೆ. ಬೇರೆಯವರ ಮಾತು ಸಿಹಿಯಾಗಿರಬಹುದು, ಆದರೆ ಅದರ ಹಿಂದೆ ಜವಾಬ್ದಾರಿ ಇರಲೇಬೇಕೆಂಬುದು ಇಲ್ಲ ಅಲ್ವಾ? ಈ ಕತೆ ನಿಮಗೆ ಏನು ಅನ್ನಿಸ್ತು? ನಿಮ್ಗೆ ಏನು ಅರ್ಥ ಆಯಿತು? ಯಾವ ವಿಷಯ ಅರ್ಥ ಆಯಿತು? ನೀವು ಮನಸ್ಸಿನಲ್ಲೇ ಅಂದ್ಕೊಂಡಿರ್ಬೋದು. ಬನ್ನಿ, ಏನು ವಿಷಯ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವುದಪ್ಪ ಅಂದರೆ, ಮನೆಯವರ ಮಾತನ್ನು ಯಾರು ಕೇಳುವುದಿಲ್ಲ, ಬೇರೆಯವರ ಸಲಹೆಯನ್ನು ಕೇಳ್ತಾರೆ, ಬಿಟ್ಟಿ ಸಲಹೆಯನ್ನು ಕೇಳ್ತಾರೆ. ಯಾಕೆ ಮನೆಯವರ ಸಲಹೆ ಕೇಳಲ್ಲ? ಈ ಸಲಹೆ ಬಗ್ಗೆ ಇವತ್ತು ಮಾತನಾಡೋಣ ಫ್ರೆಂಡ್ಸ್. ಹಿಂದಿನ ವಿಡಿಯೋದಲ್ಲಿ ಇದೇ ವಿಷಯದ ಬಗ್ಗೆ ಆಳವಾಗಿ ಮಾತನಾಡೋಣ. ಮೊದಲನೇದು ಏನಪ್ಪ ಅಂದರೆ, ಉಚಿತವಾಗಿ ಸಿಗುವ ವಸ್ತು ಯಾವುದು? ನೀವು ಯೋಚನೆ ಮಾಡಿ. ಈ ಜಗತ್ತಿನಲ್ಲಿ ಉಚಿತವಾಗಿ ಸಿಗುವ ವಸ್ತು ಅಂದರೆ ಇದೆ, ಅದು ಸಲಹೆ. ನೀವು ಏನು ಮಾಡಿದ್ರು ಯಾರಾದರೂ ಒಂದು ಸಲಹೆ ಕೊಡ್ತಾರೆ. ಕೆಲಸ ಬದಲಾಯಿಸು, ಕೋರ್ಸ್ ಮಾಡು, ಈ ಕೋರ್ಸ್ ಮಾಡು, ಅವನನ್ನು ಮದುವೆ ಆಗಬೇಡ, ಆ ಊರಿಗೋಗು, ಈ ಊರಿಗೋಗು, ಈ ವ್ಯವಹಾರ ಮಾಡು, ಚೆನ್ನಾಗಿರುತ್ತೆ, ಈ ಮನೆ ಖರೀದಿಸು, ಈ ವಾಹನವನ್ನು ಖರೀದಿಸು. ಹೀಗೆ ಎಲ್ಲರೂ ಸಲಹೆ ಕೊಡ್ತಾರೆ. ಆದರೆ ಒಂದು ಪ್ರಶ್ನೆಯನ್ನು ನೀವು ಕೇಳ್ಕೊಳ್ಳಿ, ಆ ಸಲಹೆ ಕೊಟ್ಟ ವ್ಯಕ್ತಿ ನನ್ನ ಜೀವನದ ಜವಾಬ್ದಾರಿ ತೆಗೆದುಕೊಳ್ಳುತ್ತಾನೆ? ಬಹುತೇಕ ಜನರ ಉತ್ತರ ಇಲ್ಲ ಅಲ್ವಾ? ಎರಡನೇದೇನಪ್ಪ ಅಂದರೆ, ಮನೆಯವರ ಮಾತು ಏಕೆ ಇಷ್ಟವಾಗುವುದಿಲ್ಲ? ನಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರ ಗುಣ ಇದೆ. ಏನಪ್ಪ ಅಂದರೆ, ನಮ್ಮ ಜೊತೆ ಯಾವಾಗಲೂ ಇರುವವರ ಮಾತಿಗೆ ಬೆಲೆ ಕಡಿಮೆ, ದೂರ ಇರುವವರ ಮಾತಿಗೆ ಬೆಲೆ ಹೆಚ್ಚು. ಯಾಕೆಂದರೆ ಮನೆಯವರು ನಮ್ಮ ತಪ್ಪುಗಳನ್ನು ನೇರವಾಗಿ ಹೇಳ್ತಾರೆ. ಅದು ನಮ್ಮ ಅಹಂಕಾರಕ್ಕೆ ಇಷ್ಟವಾಗುವುದಿಲ್ಲ, ನಮ್ಮತನಕ್ಕೆ ಇಷ್ಟವಾಗುವುದಿಲ್ಲ, ನಮಗೊಂದು ಸೊಕ್ಕಿರುತ್ತೆ, ಅದಕ್ಕೆ ಇಷ್ಟವಾಗುವುದಿಲ್ಲ. ಆದರೆ ಹೊರಗಿನವರು ನಮಗೆ ಇಷ್ಟವಾಗುವ ರೀತಿಯಲ್ಲಿ ಮಾತನಾಡ್ತಾರೆ. ಆದ್ದರಿಂದ ಅವರ ಮಾತು ಹೆಚ್ಚು ಸರಿ ಎನ್ನುವ ಭಾವನೆ ನಮಗೆ ಬರುತ್ತದೆ. ಆದರೆ ಒಂದು ನೆನಪಿಡಿ, ಸತ್ಯ ಯಾವಾಗಲೂ ಸಿಹಿಯಾಗಿರುವುದಿಲ್ಲ ಅಲ್ವಾ? ಸತ್ಯ ಯಾವಾಗಲೂ ಕಹಿಯಾಗಿ ಇರುತ್ತದೆ. ಮೂರನೇದು, ಬಿಟ್ಟಿ ಸಲಹೆಯ ಅಪಾಯ. ಈ ಥರ ಬಿಟ್ಟಿ ಸಲಹೆ ಕೊಡ್ತಾರಲ್ಲ, ಅವ್ರು ಏನು ಅಪಾಯ ಎಂಬುದನ್ನು ನೋಡೋಣ. ಕೆಲವರು ತಮ್ಮ ಅನುಭವದಿಂದ ಸಲಹೆ ಕೊಡ್ತಾರೆ, ಮತ್ತೆ ಕೆಲವರು ಕೇಳಿದ ಮಾತನ್ನು ನಿಮಗೆ ಹೇಳ್ತಾರೆ. ಬೇರೆಯವರು ಯಾರಾದರೂ ಕೇಳ್ಕೊಂಡಿರ್ತಾರಲ್ಲ, ಅವ್ರ ಮಾತನ್ನು ನಿಮಗೆ ಹೇಳ್ತಾರೆ. ಇನ್ನು ಕೆಲವರು ತಮ್ಮ ಜೀವನದಲ್ಲಿ ಮಾಡಲಾಗದ ಕೆಲಸವನ್ನು ನೀವು ಕೂಡ ಮಾಡಬಾರ್ದು ಅನ್ನುವ ಮನಸ್ಥಿತಿಯಿಂದಲೇ ಮಾತನಾಡ್ತಾರೆ, ಸಲಹೆ ಕೊಡ್ತಾರೆ. ಯಾಕೆಂದರೆ ಅವರು ಜೀವನದಲ್ಲಿ ಮಾಡಲಾಗದ ಕೆಲಸ ಇರುತ್ತೆ ಅವ್ರಿಗೆ ಹಾಗೆ ಇರಲ್ಲ, ಅಂಥ ಕೆಲಸ ನೀವು ಕೂಡ ಮಾಡಬಾರ್ದು ಅಂತೇಳಿ ಅವರು ಅಂಥ ಮನಸ್ಥಿತಿ ಇಟ್ಕೊಂಡು ಸಲಹೆಯನ್ನು ಕೊಡ್ತಾರೆ. ಒಂದು ಮಾತು ನೆನಪಿಡಿ, ಎಲ್ಲರೂ ನಿಮಗಾಗಿ ಯೋಚಿಸುವುದಿಲ್ಲ ಅಲ್ವಾ? ಕೆಲವರು ತಮ್ಮ ದೃಷ್ಟಿಕೋನದಿಂದ ಮಾತ್ರ ಮಾತನಾಡ್ತಾರೆ. ಅದಕ್ಕಾಗಿ ಪ್ರತಿಯೊಂದು ಸಲಹೆಯನ್ನು ಸತ್ಯ ಎಂದು ನಂಬಬೇಡಿ ಫ್ರೆಂಡ್ಸ್. ಇಲ್ಲಿ ನಿಮ್ಮನ್ನು ನೀವು 3 ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು. ಯಾರಾದರೂ ಸಲಹೆ ಕೊಟ್ಟರೆ ಈ 3 ಪ್ರಶ್ನೆ ಕೇಳ್ಕೊಳ್ಳಿ ಫ್ರೆಂಡ್ಸ್. ಆ ವ್ಯಕ್ತಿಗೆ ಈ ವಿಷಯದಲ್ಲಿ ಅನುಭವ ಇದೆಯೇ?
ನನ್ನ ಪರಿಸ್ಥಿತಿಯನ್ನು ಅವರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾರೆಯೇ? ನಾನು ಈ ಸಲಹೆ ಅನುಸರಿಸಿದರೆ ವಿಫಲವಾದರೆ ಅದರ ಜವಾಬ್ದಾರಿ ಅವರು ತೆಗೆದುಕೊಳ್ಳುತ್ತಾರೆಯೇ? ಈ 3 ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ಈ 3 ಪ್ರಶ್ನೆಗಳಿಗೆ ಉತ್ತರ ಸಿಗದಿದ್ದರೆ ಆ ಸಲಹೆಯನ್ನು ತಕ್ಷಣ ಅನುಸರಿಸಬೇಡಿ. 5ನೇದು ಏನಪ್ಪ ಅಂದರೆ, ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಯಾರ ಮಾತು ಕೇಳಬೇಕು? ಯಾರ ಮಾತು ಕೇಳಬೇಕು? ಎಲ್ಲರ ಮಾತನ್ನು ತಿರಸ್ಕರಿಸಬೇಕು ಎಂದಲ್ಲ. ಒಳ್ಳೆಯ ಸಲಹೆ ಎಲ್ಲಿಂದ ಬಂತು ಸ್ವೀಕರಿಸಿ, ಆದರೆ ಯೋಚಿಸಿ ಸ್ವೀಕರಿಸಿ. ಮನೆಯವರ ಮಾತನ್ನು ಪರಿಶೀಲಿಸಿ ಕೊನೆಯಲ್ಲಿ ನಿಮ್ಮ ವಿವೇಕವೇ ಅಂತಿಮ ತೀರ್ಪು ಕೊಡಬೇಕಾಗುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನವನ್ನು ನೀವು ಬದುಕುತ್ತಿದ್ದೀರಿ, ನಿಮ್ಮ ಕಷ್ಟವನ್ನು ನೀವು ಅನುಭವಿಸುತ್ತಿದ್ದೀರಿ, ನಿಮ್ಮ ಸಂತೋಷವನ್ನು ನೀವು ಅನುಭವಿಸುತ್ತಿದ್ದೀರಿ. ಆದ್ದರಿಂದ ನಿರ್ಧಾರವೂ ನಿಮ್ಮದೇ ಆಗಬೇಕು. ಎಲ್ಲರ ಮಾತು ಕೇಳಿ, ಆದರೆ ನಿಮ್ಮ ಬುದ್ಧಿಯಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಯಾಕೆಂದರೆ ಸಲಹೆ ಕೊಡುವವರು 1000 ಜನ ಸಿಗ್ತಾರೆ, ಆದರೆ ನಿಮ್ಮ ಜೀವನವನ್ನು ಬದುಕುವುದು ನೀವು ಮಾತ್ರ. ಉಚಿತ ಸಲಹೆ ಎಲ್ಲವೂ ಅಮೂಲ್ಯವಾಗಿರುವುದಿಲ್ಲ. ಎಲ್ಲರ ಮಾತು ಕೇಳಿ, ಆದರೆ ನಿಮ್ಮ ಜೀವನವನ್ನು ಅವರ ಕೈಗೆ ಕೊಡಬೇಡಿ. ಮನೆಯವರ ಪ್ರೀತಿ ಕೆಲವೊಮ್ಮೆ ಕಠಿಣ ಮಾತಿನ ರೂಪದಲ್ಲಿ ಬರಬಹುದು. ನಿಮ್ಮ ಜೀವನದ ಸ್ಟೇರಿಂಗ್ ನಿಮ್ಮ ಕೈಯಲ್ಲಿರುತ್ತದೆ, ಬೇರೆಯವರ ಕೈಯಲ್ಲಿ ಇರುವುದಿಲ್ಲ ಅಲ್ವಾ? ಆದ್ದರಿಂದ ಬೇರೆಯವರ ಸಲಹೆಯನ್ನು ಕೇಳಬೇಕಾದ್ರೆ, ಸಲಹೆ ಕೊಟ್ಟರೂ ಕೂಡ ಅದನ್ನು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಬಿಟ್ಟಿ ಸಲಹೆಯನ್ನು ಯಾವತ್ತೂ ನಂಬಬಾರ್ದು. ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಆಗಿ ಅಂತ ಹೇಳ್ತಾ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.